ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು 3 ಗಂಟೆಗೆ ಸರಿಯಾಗಿ ಈ ನಮ್ಮ ಇಡೀ ದೇಶವಾದ ಭಾರತದ ಭವಿಷ್ಯ ಡಿಸೈಡ್ ಆಗ್ಲಿಕ್ಕಿದೆ. ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು 3 ಗಂಟೆಗೆ ಬೇರೆ ಬೇರೆ ರಾಜ್ಯದ ಸಿಎಂಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇಂಟರಾಕ್ಟ್ ಮಾಡ್ಲಿಕ್ಕಿದ್ದಾರೆ. ಹಾಗೂ ಕೊನೆಗೆ ಅವರ ಮುಂದಿನ ಪೋಸ್ಟ್ ಲಾಕ್ಡೌನ್ ಪ್ಲಾನ್ ಏನು ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ಲಿಕ್ಕಿದ್ದಾರೆ ಹಾಗೂ ದೇಶದ ಮುಂದೆ ಪ್ರಸ್ತಾವಿಸ್ಲಿಕ್ಕಿದ್ದಾರೆ. ಆದರೆ ಸ್ನೇಹಿತರೆ, ನನ್ನ ಪ್ರಕಾರ ಇನ್ನು ಪೋಸ್ಟ್ ಲಾಕ್ಡೌನ್ ಪರಿಸ್ಥಿತಿಯೇ ನಮ್ಮ ದೇಶದಲ್ಲಿ ಬಂದಿಲ್ಲ. ಯಾಕಂತಂದ್ರೆ ದೇಶದಲ್ಲಿ ಕೇಸಸ್ಗಳು, ಕೋವಿಡ್-19 ಕೇಸಸ್ಗಳು ಅತಿ ಹೆಚ್ಚಾಗ್ತಿದೆ ಅಷ್ಟೇ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಕಳೆದ 24 ಗಂಟೆಯಲ್ಲೇ 4123 ಪಾಸಿಟಿವ್ ಕೇಸಸ್ಗಳು ಭಾರತದಲ್ಲಿ ಡಿಟೆಕ್ಟ್ ಆಗಿದೆ. ಇದಕ್ಕಿಂತ ಶಾಕಿಂಗ್ ವಿಷಯ ಇನ್ನೇನು ಬೇಕು ನಿಮ್ಗೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು ನರೇಂದ್ರ ಮೋದಿ ಅವರ ಡಿಸಿಷನ್ ಹೇಗಿರಬೇಕು ಅನ್ನುವಂಥದ್ದು ಎಲ್ಲರ ಆಲೋಚನೆಯಲ್ಲಿ ಕಡಾಖಂಡಿತವಾಗಿ ಇದೆ. ಆದ್ರೆ ನರೇಂದ್ರ ಮೋದಿ ಅವರು ಇವತ್ತು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದೇ ಅತಿ ಮುಖ್ಯ. ಅವರು 2 ರೀತಿ ಯೋಚನೆ ಮಾಡಬಹುದು. ನರೇಂದ್ರ ಮೋದಿಯಾಗಿ ಅವರು ಯೋಚನೆ ಮಾಡಿದ್ರೆ, ಅಂದ್ರೆ ಒಬ್ಬ ಸಮಾಜ ಸೇವಕ, ದೇಶಭಕ್ತ ಹಾಗೂ ಈ ದೇಶದ ಒಬ್ಬ ಉತ್ತಮವಾದ ಪ್ರಧಾನಮಂತ್ರಿ ಹಾಗೂ ಮನುಷ್ಯತ್ವ ಇರುವಂತಹ ಒಬ್ಬ ಉತ್ತಮ ಮನುಷ್ಯನಾಗಿ ಯೋಚನೆ ಮಾಡಿದ್ರೆ, ಖಂಡಿತವಾಗಿ ಎಕಾನಮಿ ಇದ್ಯಾವುದನ್ನು ಯೋಚಿಸದೆ ನಮ್ಮ ದೇಶದಲ್ಲಿ ಇನ್ನೂ 30 ದಿನಗಳ ಕಾಲ ಮೊದಲ ಸ್ಟೇಜಿನ ಲಾಕ್ಡೌನ್ ಹೇಗಿತ್ತು ಅದೇ ರೀತಿ ಅತಿ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಅನ್ನ ತರಬೇಕು ಅನ್ನುವಂಥದ್ದು ನನ್ನ ಆಲೋಚನೆ. ಅದು ಬಿಟ್ಟು ನರೇಂದ್ರ ಮೋದಿ ಏನಾದರೂ ಇಡೀ ವಿಶ್ವದ ದೊಡ್ಡನ್ನ ಅನ್ನುವಂತ ಅಮೆರಿಕವನ್ನು ಫಾಲೋ ಮಾಡ್ಲಿಕ್ಕೆ ಹೋಗಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ರೀತಿ ಯೋಚನೆ ಮಾಡಿದ್ರ ಅಂದ್ರೆ, ಅವರು ಈಗೇನು ರಿಲೀವ್ ಆಗ್ತಾ ಇದೆ, 1 by 1 ಲಾಕ್ಡೌನ್ ಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗೆ ಅವರು ಕಂಪ್ಲೀಟ್ ಆಗಿ ಲಾಕ್ಡೌನ್ ಅನ್ನ ಕಡಿಮೆ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು, ಈಗ ಏನ್ ರೈಲ್ವೇಸ್ ಗಳನ್ನ ನಾಳೆ ನಾಳೆ ಬಿಡ್ತಾ ಇದ್ದಾರೆ, ಇದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಹೋದ್ರೆ 100% ಆಗಿ ನಮ್ಮ ದೇಶದ ರೋಡ್ಗಳಲ್ಲಿ ಅಮೆರಿಕದಲ್ಲಿ ಯಾವ ರೀತಿ ಈಗ ಅನ್ಕಂಟ್ರೋಲೇಬಲ್ ಆಗಿ ಕೋವಿಡ್-19 ಸ್ಪ್ರೆಡ್ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ಕಮ್ಯುನಿಟಿ ಸ್ಪ್ರೆಡ್ ನಮ್ಮ ದೇಶದಲ್ಲಿ ಆಗ್ಲಿಕ್ಕಿದೆ. ಸ್ನೇಹಿತರೆ, ಯಾಕೆ ಡೊನಾಲ್ಡ್ ಟ್ರಂಪ್ ಆ ದಿನ ಡಿಸಿಷನ್ ಅನ್ನ ಮಾಡಿದ್ರು ಅಂತಂದ್ರೆ, ನಮ್ಮ ದೇಶದ ಎಕಾನಮಿ ಕುಗ್ಗುತ್ತೆ ಹಾಗೂ ಅವನಿಗೆ ಮುಂದೆ ಎಲೆಕ್ಷನ್ ಬರುತ್ತೆ ಅನ್ನುವಂತ ಕಾರಣದಿಂದ ಇದನ್ನೆಲ್ಲ ಎಲೆಕ್ಷನ್ ಟ್ಯಾಕ್ಟಿಕ್ಸ್ ಅನ್ನ ಉಪಯೋಗಿಸಿ ದೇಶದ ಎಕಾನಮಿಗೆ ಹೊಡೆತ ಬೀಳಬಾರ್ದು ಅನ್ನೋ ಕಾರಣದಿಂದ ಲಾಕ್ಡೌನ್ ಅನ್ನ ಸಡಿಲಗೊಳಿಸ್ಬಿಟ್ಟು ಎಲ್ಲ ಪಬ್ಲಿಕ್ ಪ್ಲೇಸಸ್ ಗಳನ್ನ ಓಪನ್ ಮಾಡಿದ್ರು. ಆದ್ರೆ ಓಪನ್ ಆದ ಇಮಿಡಿಯೇಟ್ ಆಗಿ ಕೊರೋನಾ ವೈರಸ್ ಸ್ಪ್ರೆಡ್ ರೇಟ್ ಅನ್ನುವಂಥದ್ದು ಉತ್ತುಂಗಕ್ಕೆ ಏರ್ತು, ಎಷ್ಟೋ ಸಾವುಗಳಾದವು. ಸ್ನೇಹಿತರೆ, ಅದಾಗಿ 1-2 ವಾರ ಆದ್ಮೇಲೆ ಅವನಿಗೆ ಇದು ರಿಯಲೈಸ್ ಆಯ್ತು, ಅಯ್ಯೋ ನಾನು ಮಾಡಿರುವಂತದ್ದು ತಪ್ಪಂತ. ಇದಕ್ಕೂ ಮುಂಚೆ ಯಾವಾಗ ಅವರು ಪಬ್ಲಿಕ್ ಪ್ಲೇಸಸ್ ಅನ್ನು ಓಪನ್ ಮಾಡಿದ್ರು, ಅವಾಗ ಮೈಕ್ರೋಸಾಫ್ಟ್ ನ ಸಿಇಒ ಅವರು ಸಹ ಹೇಳಿದ್ರು ಅಮೆರಿಕದಲ್ಲಿ ಇನ್ನು 2 ವಾರಗಳ ಕಾಲ ಕಂಟಿನ್ಯೂಡ್ ಸ್ಟ್ರಿಕ್ಟ್ ಲಾಕ್ಡೌನ್ ಅನ್ನ ಫಾಲೋ ಮಾಡಲೇಬೇಕು ಅಂತ. ಆದ್ರೆ ಈ ಮಾತನ್ನು ಟ್ರಂಪ್ ಅವರು ಕಿವಿಗಾಕೊಳ್ಳದೆ ಮಾಡಿರುವ ಕಾರಣದಿಂದ ಇವತ್ತು ಅಮೆರಿಕ ಈ ತರದ ಒಂದು ಪರಿಸ್ಥಿತಿಯಲ್ಲಿದೆ. ಸ್ನೇಹಿತರೆ, ಆದ್ರೆ ಆ ಪರಿಸ್ಥಿತಿ ಭಾರತಕ್ಕೆ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಾರತ ಅನ್ನುವಂಥದ್ದು ಒಂದು ಡೆವಲಪಿಂಗ್ ಕಂಟ್ರಿ, ಅಮೆರಿಕ ದೇಶದಂತೆ ಡೆವಲಪ್ಡ್ ಕಂಟ್ರಿ ಅಲ್ಲ. ಇವತ್ತು ಆ ಡೆವಲಪ್ಡ್ ಕಂಟ್ರಿ ಆಗಿರುವಂತದ್ದು ಕೊರೋನಾ ವೈರಸ್ಗೆ ಸರಿಯಾದ ಮೆಜರ್ಸ್ ಅನ್ನ ತಗೊಳ್ಳದೆ ಇರುವಂತ ಕಾರಣದಿಂದ ಅದು ಡೆವಲಪಿಂಗ್ ಕಂಟ್ರಿ ಜಾಗಕ್ಕೆ ಹೋಗ್ತಾ ಇದೆ. ಆದ್ರೆ ನಾವೇ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ನಾವಿವತ್ತೇನಾದ್ರೂ ಸರಿಯಾದ ಡಿಸಿಷನ್ ಅನ್ನ ನರೇಂದ್ರ ಮೋದಿ ಅವರು ಮಂಡಿಸ್ಲಿಲ್ಲ, ಲಾಕ್ಡೌನ್ ಅನ್ನ ಇನ್ನೂ ಸ್ಟ್ರಿಕ್ಟ್ ಮಾಡ್ಲಿಲ್ಲ ಅಂತಂದ್ರೆ, ಈಗ ಯಾವ ರೀತಿ ಬಾರ್ಗಳು, ಪಬ್ಗಳಲ್ಲ, ಹೆಚ್ಚಾಗಿ ವೈನ್ ಶಾಪ್ಸ್ಗಳು ಮತ್ತೆ MRP ಸ್ಟಾಲ್ಸ್ಗಳು ಈಗ ಏನ್ ಓಪನ್ ಇದೆ ಅದೇ ರೀತಿ ಕಂಟಿನ್ಯೂ ಆಗಿ ಓಪನ್ ಮಾಡಿದ್ರೆ ಭಾರತದ ಸ್ಥಿತಿ ಅಮೆರಿಕಕ್ಕಿಂತ ಇನ್ನೂ ಕೆಟ್ಟದಾಗಿರ್ಲಿಕ್ಕಿದೆ. ಯಾಕಂದ್ರೆ
ಭಾರತದ ಪಾಪ್ಯುಲೇಷನ್ ಇಡೀ ವಿಶ್ವದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇರೋದ್ರಿಂದ ಇದು ಕಮ್ಯುನಿಟಿ ಸ್ಪ್ರೆಡ್ ಆಯ್ತಂದ್ರೆ ನಮ್ಮಲ್ಲಿ ಅದರಷ್ಟು ವ್ಯಾಕ್ಸಿನ್ಸ್ ಇಲ್ಲ, ಅಂದ್ರೆ ಅದಕ್ಕೆ ಇನ್ನೂ ವ್ಯಾಕ್ಸಿನ್ ಕಂಡಿಡದೇ ಆಗಿಲ್ಲ, ಹಾಗೂ ನಮ್ಮ ಹತ್ರ ವೆಂಟಿಲೇಟರ್ಸ್ ಗಳ ಶಾರ್ಟೇಜ್ಗಳಿವೆ. ಇವೆಲ್ಲ ಕಾರಣಗಳಿಂದ ಮತ್ತೆ ನಮ್ಮಲ್ಲಿ ಇರುವಂತ ಏನು ಡಾಕ್ಟರ್ಸ್ ಇದಾರೆ, ದೇ ಆರ್ ವೆರಿ ಟ್ಯಾಲೆಂಟೆಡ್. ಆದ್ರೆ ಎಷ್ಟು ಬೇಗ ಇದಕ್ಕೆ ವ್ಯಾಕ್ಸಿನ್ ಬರುವಂತೆ WHO ಅಪ್ರೂವ್ ಮಾಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕ್ವಶನ್ ಆಗಿದೆ. ಆದ್ರಿಂದ ಈ ಒಂದು ಸ್ಪ್ರೆಡ್ ರೇಟ್ ಅನ್ನುವಂಥದ್ದು ಭಾರತದಲ್ಲಿ ಲಾಕ್ ಡೌನ್ ಅನ್ನುವಂಥದ್ದು ಸಡಿಲುಗೊಳಿಸಿದ್ರೆ 100% ಹೆಚ್ಚಾಗ್ಲಿಕ್ಕಿದೆ. ಈ ಟ್ರೈನ್ಸ್ ಗಳನ್ನ ಬಿಡುವುದರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಲಿಕ್ಕಿದೆ. ಅದಕ್ಕಾಗಿ ನಾನು ಸನ್ಮಾನ್ಯ ಪ್ರಧಾನ ಮಂತ್ರಿಗಳಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂತಾ ಇದ್ದೀನಿ, ದಯವಿಟ್ಟು ನೀವು ಈ ಲಾಕ್ ಡೌನ್ ಅನ್ನ ಸಡಿಲಗೊಳಿಸಬೇಡಿ, ಹಾಗೂ ಈಗಿನ ತರನು ಇಡಬೇಡಿ. ಮೊದಲು ಫಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವ ರೀತಿ ಲಾಕ್ ಡೌನ್ ಇಟ್ಟಿದ್ರಿ ಅದೇ ರೀತಿ ಇನ್ನು ಸಾಧಾರಣ 25ರಿಂದ 30 ದಿನಗಳ ಕಾಲ ಸ್ಟ್ರಿಕ್ಟ್ ಲಾಕ್ ಡೌನ್ ಅನ್ನ ಮಾಡಬೇಕು ಅಂತ ಈ ದೇಶದ ಒಬ್ಬ ಉತ್ತಮ ಪ್ರಜೆಯಾಗಿ, ದೇಶಕ್ಕೆ ಒಳಿತು ಬಯಸುವವನಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂತಾ ಇದೀನಿ. ಯಾಕಂತಂದ್ರೆ ನೋಡಿ, ನೀವು ಇವತ್ತು ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರಿ ಅಂದ್ರೆ, ಇವತ್ತು ನೀವು MRP ಸ್ಟಾಲ್ಸ್ ಗಳನ್ನ ಓಪನ್ ಇಟ್ಟಿದ್ದೀರಾ, ಎಕಾನಮಿ ಬರುತ್ತೆ, ದುಡ್ಡು ಬರುತ್ತೆ, ಜನ ತಗೊಂತಾರೆ ಅಂತ. ಎಷ್ಟು ದಿನ ಅಂತ ಜನ ತಗೊಂತಾರೆ? ಜನ ತಗೊಳ್ಳುವಂಥದ್ದು ಇನ್ನು ಕೇವಲ 1 ವಾರ 2 ವಾರ ಅಷ್ಟೇ. ಅವ್ರಿಗೆ ಅಷ್ಟು ವಾರದವರೆಗೂ ತಗೊಂಡಾದ್ಮೇಲೆ ಏನು ರೆಗ್ಯುಲರ್ ಆಗಿ ಆಲ್ಕೋಹಾಲ್ ಸೇಲ್ ಆಗುತ್ತೆ, ಆ ಒಂದು ರೆಗ್ಯುಲರ್ ಎಕಾನಮಿ ರೇಟೇ ಕಂಟಿನ್ಯೂ ಆಗ್ಲಿಕ್ಕಿದೆ. ನೀವು ಈ 2 ವಾರಗಳ ಕಾಲ ಒಂದು ಲಾಕ್ ಡೌನ್ ಅನ್ನ ಸಡಿಲಗೊಳಿಸಿ ಈ ಒಂದು ರೆಸ್ಟೋರೆಂಟ್ ಅಲ್ಲ, ಈ ವೈನ್ ಶಾಪ್ಸ್ ಗಳನ್ನ ಓಪನ್ ಮಾಡ್ಬಿಟ್ಟು ಏನು ಕ್ರೌಡಿಂಗ್ ಅಲ್ಲಿ ಆಗ್ತಾ ಇದೆ, ಅದರಿಂದ ಸ್ಪ್ರೆಡ್ ರೇಟ್ ಅತಿ ಹೆಚ್ಚಾಗಿರುವ ಕಾರಣದಿಂದ ಮುಂದೆ ಅದನ್ನ ರಿಕವರ್ ಮಾಡ್ಲಿಕ್ಕೆ ಈ ಒಂದು ಸ್ಪ್ರೆಡ್ ರೇಟ್ ಈ 1 ವಾರದಲ್ಲಿ ಏನ್ ಹೆಚ್ಚಾಗುತ್ತೆ ಅದು ಇನ್ನೂ 1-2 ತಿಂಗಳುಗಳ ಕಾಲ ಇವರು ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ ಈ ಕೊರೋನಾ ವೈರಸ್ ಇರೋರು. ಯಾಕಂದ್ರೆ ಈಗ ಆಗ್ತಾ ಇರೋದು ಕೇವಲ ಒಂದು ಥರ್ಮಲ್ ಸ್ಕ್ರೀನಿಂಗ್ ಮಾತ್ರ. ಥರ್ಮಲ್ ಸ್ಕ್ರೀನಿಂಗ್ ಅನ್ನುವಂಥದ್ದು ಒಂದು ಪ್ರೈಮರಿ ಸ್ಟೇಜ್ ಮಾತ್ರ. ಕೆಲವು ಸತಿ ನೀವು COVID-19 ಕ್ಯಾರಿಯರ್ ಆಗ್ಬಿಟ್ಟು ನಿಮ್ಮಲ್ಲಿ ಯಾವುದೇ ಅದರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರ್ಬೋದು, ಅದನ್ನ ಯಾವುದೇ ಥರ್ಮಲ್ ಸ್ಕ್ರೀನರು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟೆಸ್ಟಿಂಗ್ ಮಾತ್ರ ಓನ್ಲಿ ಸೊಲ್ಯೂಷನ್. ಆದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ ಅನ್ನುವಂಥದ್ದು 130 ಕೋಟಿ ಆಗಿರೋದ್ರಿಂದ ಈ ಒಂದು ಏನು ಟೆಸ್ಟ್ ಇದೆ ಅದು ಪ್ರತಿಯೊಬ್ಬರಿಗೂ ಮಾಡ್ಲಿಕ್ಕೆ ಅತಿ ಕಷ್ಟ ಆಗಿದೆ. ಸೊ ಆ ಕಾರಣದಿಂದ ಲಾಕ್ ಡೌನ್ ಅನ್ನುವಂಥದ್ದು ಓನ್ಲಿ ಪಾಸಿಬಿಲಿಟಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ. ಹಾಗೂ ನೀವು ಕರ್ನಾಟಕವನ್ನ ತಗೊಂಡ್ರೆ ಇವತ್ತಿಗೆ 848 ಪಾಸಿಟಿವ್ ಕೇಸಸ್ಗಳಿವೆ. ಅದರಲ್ಲಿ 50% ರಿಕವರಿ ರೇಟ್ ಇದೆ, ಅಂದ್ರೆ 424 ಜನ ರಿಕವರ್ ಆಗಿದ್ದಾರೆ. ಹಾಗೂ ಡೆತ್ ಬಂದ್ರೆ 31 ಡೆತ್ಸ್ ಗಳಾಗಿದೆ. ಹಾಗೆ ಇಡೀ ಭಾರತವನ್ನ ತಗೊಂಡ್ರೆ ಇವತ್ತಿಗೆ 67,152 ಕೇಸಸ್ಗಳು ಆಗಿವೆ. ಹಾಗೂ ಅದರಲ್ಲಿ ಆಕ್ಟಿವ್ ಕೇಸಸ್ ಅನ್ನುವಂಥದ್ದು ಸಾಧಾರಣ 42,000 ಇದೆ. ಹಾಗೂ ಅದರಲ್ಲಿ ರಿಕವರ್ಡ್ ಕೇಸಸ್ ಅನ್ನುವಂಥದ್ದು 20,917. ಮತ್ತು ಇವತ್ತಿನವರೆಗೆ ಇಷ್ಟು ಗಂಟೆವರೆಗೆ ಆನ್ ರೆಕಾರ್ಡ್ ಇರುವಂತಹ ಡೆತ್ಸ್ ನಾನು ಅತಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆನ್ ರೆಕಾರ್ಡ್ ಇರುವಂತಹ ಡೆತ್ಸ್ 2,200 ಆದ್ರು, ಆದ್ರೆ ಆಫ್ ರೆಕಾರ್ಡ್ ಯಾರಿಗೂ ಗೊತ್ತಿಲ್ಲ. ಹಾಗೂ ಲಾಸ್ಟ್ 24 hours ಅಲ್ಲಿ ನಾನು ಮುಂಚೆ ಹೇಳ್ದಂತೆ 4,123 ಕೇಸಸ್ಗಳು ಪಾಸಿಟಿವ್ ಕೇಸಸ್ಗಳು ಡಿಟೆಕ್ಟ್ ಆಗಿವೆ. ಈ ಕಾರಣದಿಂದ ಇವತ್ತು 4,000 ಆದ್ರೆ ನಾಳೆ 8 ಆಗ್ಬೋದು, ನಾಳೆ 16 ಆಗ್ಬೋದು. ಈ ತರ ಏನಾದ್ರೂ ಜಾಸ್ತಿ ಆಗ್ತಾ ಹೋಯ್ತಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ನೀವು ಯೋಚನೆ ಮಾಡಿ. ಆಲ್ರೆಡಿ ನಮ್ಮ ಒಂದು ದೇಶದಲ್ಲಿ ನರೇಂದ್ರ ಮೋದಿ ಅವರು ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋದ್ರಿಂದ ಅಲ್ಲಿ ಕೆಳಗಡೆ ಇರೋರೆಲ್ಲರೂ ಪರ್ಫೆಕ್ಟ್ ನರೇಂದ್ರ ಮೋದಿ ತರ ಇರಬೇಕು ಅಂತ ನಮ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅರ್ಧಕ್ಕರ್ಧ ಇರುವಂತದ್ದೇ 3.5% ಇರುವಂತದ್ದೇ ಕರಪ್ಟ್ ಪೊಲಿಟಿಷಿಯನ್ಸ್. ಸಿನ್ಸಿಯರ್ ಪೀಪಲ್ ಅನ್ನುವಂಥದ್ದು ಬೆರಳೆಣಿಕೆ ಅಷ್ಟೇ ಸಿನ್ಸಿಯರ್ ಪಾಲಿಟಿಷಿಯನ್ಸ್ ಇರೋದು, ಸಿನ್ಸಿಯರ್ ಆಗಿ ವರ್ಕ್ ಮಾಡುವಂತ ಒಂದು ಆಫೀಸರ್ಸ್ ಗಳು ಇರೋದು. ಆ ಕಾರಣದಿಂದ ದಯವಿಟ್ಟು ಈ ಒಂದು ಲಾಕ್ ಡೌನ್ ಅನ್ನುವಂಥದ್ದು ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂತದ್ದೇ ಓನ್ಲಿ ಸೊಲ್ಯೂಷನ್. ಮತ್ತೆ ನೀವು ಯಾವುದೇ ಟ್ರೈನ್ ಗಳನ್ನ, BMTC ಬಸ್ ಗಳನ್ನ ಅಥವಾ ಯಾವುದೇ ಬಸ್ ಸರ್ವಿಸಸ್ ಗಳನ್ನ ಓಪನ್ ಮಾಡಬೇಡಿ ಅಂತ ನಿಮ್ಮಲ್ಲಿ ಕಳಕಳಿನ ನಾನು ರಿಕ್ವೆಸ್ಟ್ ಮಾಡ್ಕೊಂತಾ ಇದೀನಿ. ಯಾಕಂದ್ರೆ ಇದು ನಮ್ಮ ದೇಶದ ಒಳಿತಿಗಾಗಿ ನೀವು ಒಂದು ಉತ್ತಮವಾದ ಡಿಸಿಷನ್ ಅನ್ನ ಇವತ್ತು 3 ಗಂಟೆಗೆ ತಗೊಂತೀರಾ ಅಂತ ಅನ್ಕೊಂಡಿದೀನಿ. ಆದ್ರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿದವರು ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೂ ನಮ್ಮ ಸನ್ಮಾನ್ಯ CM ಆದ ಯಡಿಯೂರಪ್ಪ ಅವ್ರಿಗೂ ಈ ಒಂದು ವಿಡಿಯೋ ರೀಚ್ ಆಗ್ಲಿ. ಹಾಗೂ ಒಂದು ಒಳ್ಳೆ ಡಿಸಿಷನ್ 3 ಗಂಟೆಗೆ ನಮ್ಗೆಲ್ರಿಗೂ ಕೇಳಲಿಕ್ಕೆ ಸಿಗ್ಲಿ. 4 ಗಂಟೆ 4:15 ಹೊತ್ತಿಗೆ ಎಲ್ಲ ಡಿಸೈಡ್ ಆಗುತ್ತೆ. ದಯವಿಟ್ಟು
ಒಂದು ಒಳ್ಳೆ ಡಿಸಿಷನ್ ಬರಲಿ ಅಂತ ವಿನಂತಿ ಮಾಡ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.